ಬಂಧುಗಳೇ ನಮಸ್ಕಾರ. ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಇದರಲ್ಲಿ ಬರ್ತಕ್ಕಂಥ ವಿಚಾರ ಇನ್ನೊಬ್ಬರಿಗೆ ಶೇರ್ ಮಾಡೋದ್ರ ಮೂಲಕ ಚಾನಲ್ ಬಗ್ಗೆ ಮಾಹಿತಿ ಎಲ್ಲ ವಿಶೇಷತೆಗಳಿಗೆ ತಿಳಿಯುವಂತೆ ತಾವೆಲ್ಲ ಸಹಕಾರ ಮಾಡಬೇಕು. ಜೊತೆಗೆ ನಮ್ಮ ಚಾನಲಲ್ಲಿ ಕೆಲವೊಂದು ವಿಚಾರಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇರ್ತೀವಿ. ಜೊತೆಗೆ ಚಾನಲ್ ಜೊತೆಗೆ ಯಾರಾದರೂ ವರದಿ ಹಂಚ್ಕೊಳ್ಳೋ ವಿಚಾರ ಬಂದಾಗ ಆ ವರದಿಗಳು ಅವರ ಒಂದು ಕಳಿಸಿರುವಂಥ ಮಾಹಿತಿಯನ್ನು ತಮಗೆ ಪ್ರಸ್ತುತಪಡಿಸಿ ಪ್ರಸಾರ ಮಾಡುವಂಥ ಕೆಲಸ ಚಾನಲ್ ಮಾಡ್ತಾಯಿದೆ. ಹಾಗಾಗಿ ಅನೇಕ ವಿಚಾರಗಳು ಚರ್ಚೆ ಆಗ್ತಕ್ಕಂಥ ಈ ಸಂದರ್ಭದಲ್ಲಿ ಅಂದರೆ ವಿಶೇಷ ಚೇತನರಿಗೆ ರಾಜ್ಯ ಸರ್ಕಾರ ಮೊನ್ನೆ ಬಜೆಟಲ್ಲಿ ಯಾವುದೇ ಸೌಲಭ್ಯಗಳು ಕೊಟ್ಟಿಲ್ಲ ಅನ್ನೋ ವಿಚಾರ ಈಗಾಗಲೇ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಮಧ್ಯದಲ್ಲಿ ಒಂದು ವಿಚಾರ ಹರಿದಾಡ್ತಾ ಇದೆ. ಏನಂತಂದರೆ ಮಾಶಾಸನ ಬಗ್ಗೆ. ಈ ಮಾಶಾಸನ ತಗೊಳ್ತಕ್ಕಂಥ ವಿಶೇಷ ಚೇತನರಲ್ಲಿ ಅನೇಕ ನಕಲಿ ಅಂಗವಿಕಲರು ಇದ್ದಾರೆ ಅಂತಕ್ಕಂಥ ವಿಚಾರ ಕಂದಾಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರು ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಬಂಧುಗಳೇ, ಇಲ್ಲಿ ವಿಷಯ ಏನು ಹೇಳಬೇಕಾಗಿದ್ದೆ ಅಂದರೆ ವಿಶೇಷ ಚೇತನರಿಗೆ ಈ ಒಂದು ಯೋಜನೆ ಅಂದ್ರೆ ಮಾಶಾಸನ ಯೋಜನೆ ಅನ್ನೋದನ್ನು ಇದು ಅದಕ್ಕೆ ಹೇಳಿದ ಹಾಗೆ ಅದಕ್ಕೆ ಶೀರ್ಷಿಕೆ ಇರೋ ಹಾಗೆ ಇದು ಸಾಮಾಜಿಕ ಭದ್ರತಾ ಯೋಜನೆ. ಇಲ್ಲಿ ವಿಶೇಷ ಚೇತನರಿಗೆ ಸಾಮಾಜಿಕವಾಗಿ ಅವರು ಸಬಲರಾಗಬೇಕು ಅಥವಾ ಅವರಿಗೆ ಒಂದು ಆತ್ಮಸ್ಥೈರ್ಯ ಬರಲಿ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡು ಅವರಿಗೆ ಏನೋ ಸರ್ಕಾರ ಕೊಡ್ತಕ್ಕಂಥ ಒಂದು ಆರ್ಥಿಕ ಸಹಾಯ ಈ ಒಂದು ಭದ್ರತಾ ಸಾಮಾಜಿಕ ಭದ್ರತಾ ಯೋಜನೆ. ಇಲ್ಲಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ನಕಲಿ ಅಂಗವಿಕಲರು ತಗೋತಾ ಇದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಅನೇಕ ಡುಪ್ಲಿಕೇಟ್ ಆಗಿವೆ ಮತ್ತು ಸರ್ಕಾರಕ್ಕೆ ಮಿಸ್ಗೈಡ್ ಮಾಡಿ ಅಥವಾ ತಪ್ಪು ಮಾಹಿತಿ ನೀಡಿ ಮಾಶಾಸನ ತಗೊಳ್ತಾ ಇದ್ದಾರೆ ಅನ್ನೋ ವಿಚಾರ ತಮಗೆಲ್ಲ ಗೊತ್ತಿದೆ. ಬಟ್ ಇವತ್ತು ನಾನು ಸರ್ಕಾರಕ್ಕೆ ಕೇಳೋದೇನೆಂದರೆ ಮತ್ತು ರಾಜ್ಯದ ಅನೇಕ ಅಂಗವಿಕಲರ ಸಂಘಟಕರು ಅನೇಕ ವಿಚಾರವಂತರು ನೀವೆಲ್ಲ ಸರ್ಕಾರ ಗಮನಕ್ಕೆ ತರಬೇಕಾಗಿದ್ದ ವಿಚಾರ ಏನಂತಂದರೆ ಈ ಸಾಮಾಜಿಕ ಭದ್ರತಾ ಯೋಜನೆ ಅಂತಕ್ಕಂಥದ್ದೇನಿದೆ ಇದು ವಿಶೇಷ ಚೇತನರು ಅವರು ಯಾವುದೇ ಕೆಲಸ ಮಾಡೋಕ್ಕೆ ಆಗಲ್ಲ, ಅವರಿಗೂ ಸಮಾಜದಲ್ಲಿ ಭದ್ರತೆ ಇರಬೇಕು, ಅವರಿಗೂ ಒಂದು ಆರ್ಥಿಕ ಸಣ್ಣ ಪುಟ್ಟ ಖರ್ಚು ವೆಚ್ಚಗಳಿರ್ತಾವೆ, ಅದು ಅವರಾಗಿ ನಿಭಾಯಿಸ್ಕೊಳ್ಬೇಕಾದ್ರೆ ಅವ್ರಿಗೆ ಯಾವುದೂ ಆರ್ಥಿಕವಾಗಿ ಯಾವುದೂ ಇರಲ್ಲ. ಅದಕ್ಕಾಗಿ ಇದನ್ನು ಸಹಾಯಾರ್ಥವಾಗಿ ಕೊಡ್ತಕ್ಕಂಥ ಯೋಜನೆ ಈ ಯೋಜನೆ ಆಗಿದ್ದು ಸುಮಾರು ವರ್ಷಗಳಿಂದ ಬರ್ತಾ ಇರೋಂಥ ಯೋಜನೆ. ಇಲ್ಲಿ ಅವರಿಗಿರ್ತಕ್ಕಂಥ ಆದಾಯದ ಮಿತಿ ಸರ್ಕಾರ ಏನು ಮಾಡಿದೆ, ಅದರಲ್ಲಿ ಆದಾಯ ಮಿತಿಯನ್ನು ಕಡ್ಡಾಯಗೊಳಿಸಿದೆ. ಈಗ ಮೊದಲು BPL ಕಾರ್ಡ್ ಇದ್ದವರಿಗೆ 12,000 ಆದಾಯ ಇದ್ದರೆ ಅಂತಕ್ಕಂಥ ವಿಚಾರ ಇತ್ತು, ಅವಾಗ ಮಾಶಾಸನ ಬರ್ತಾಯಿತ್ತು. ಈಗ ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಆದಂಥ ಶಾಸಕರು ಪ್ರಸ್ತಾಪ ಮಾಡಿದಾಗ ಇಡೀ ರಾಜ್ಯದೆಲ್ಲ ಈ ವಿಶೇಷ ಚೇತನರಿಗೆ ಗೊತ್ತಾಗಿದ್ದು ವಿಶೇಷ ಚೇತನರಿಗೆ 32,000 ಆದಾಯ ಮಿತಿಯನ್ನು ಸರ್ಕಾರ ಸುಮಾರು 2022ರಲ್ಲೇನೋ ಅದು ಆದೇಶ ಹೊರಡಿಸಿದೆ. ಹಾಗಾಗಿ 32,000 ವಾರ್ಷಿಕ ಆದಾಯ ಇರತಕ್ಕಂಥ ವಿಶೇಷ ಚೇತನರಿಗೆ ಮಾಶಾಸನ ಮಂಜೂರು ಮಾಡಬೇಕು. ಅದಕ್ಕಿಂತ ಹೆಚ್ಚಿಗೆ ಆದಾಯ ಇದ್ದವರಿಗೆ ಮಾಶಾಸನವನ್ನು ಕಡಿತಗೊಳಿಸಬೇಕು ಅನ್ನೋ ವಿಚಾರ ಚರ್ಚೆ ಮಾಡಿದ್ದು ನಾವು ನೀವೆಲ್ಲ ಗಮನಿಸಿದ್ದೀವಿ. ಇಲ್ಲಿ 32,000 ವಾರ್ಷಿಕ ಆದಾಯ ಇವತ್ತಿನ ದಿನ ಅದು ಬಹಳ ಒಂದು ದುಸ್ತರ ಪರಿಸ್ಥಿತಿ. ಯಾಕಂದರೆ ವಿಶೇಷ ಚೇತನರ 32,000 ಆದಾಯ ಇರಬೇಕು ಅನ್ನೋದು ಯಾವ ಒಂದು ಮಾನದಂಡ ಮೇಲೆ ಅದನ್ನು ನಿರ್ಧಾರ ಮಾಡಿದ್ದಾರೋ ಅದು ಮುಂದಿನ ದಿನ ನಾವೆಲ್ಲ ಚರ್ಚೆ ಮಾಡಬೇಕು. ಅದರ ಬಗ್ಗೆ ಒಂದು ವಿಚಾರ ನಾವು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡಬೇಕು. ಜೊತೆಗೆ ಈ ಸಾಮಾಜಿಕ ಭದ್ರತಾ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾವು ಪಡಿತಕ್ಕಂಥ ವಿಶೇಷ ಚೇತನರು ಅನೇಕ ವಿಶೇಷ ಚೇತನರು ಪ್ರೈವೇಟಲ್ಲಿ ಖಾಸಗಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಾವೆಲ್ಲ ಗಮನಿಸಿದೆವು. ಏನಂತಂದರೆ ಖಾಸಗಿ ಕಂಪನಿಗಳಲ್ಲಿ ಈಗ ಇತ್ತಿತ್ತಲಾಗಿ ನಾವೆಲ್ಲ ಬಹುಸಂಖ್ಯಾತ ವಿಶೇಷ ಚೇತನರು ಸ್ವಯಂ ಉದ್ಯೋಗ ಪಡೆದುಕೊಂಡು ಅಂದರೆ ಸ್ವಾವಲಂಬಿಯಾಗಿ ಜೀವನ ಮಾಡೋದಕ್ಕೆ ಅನೇಕ ಫುಡ್ ಡೆಲಿವರಿ ಆ್ಯಪ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಾವೆಲ್ಲ ಗಮನಿಸ್ತೀವಿ. ಇಲ್ಲಿ ಒಂದು ವಿಚಾರ ನನಗೆ ಬಂದಿದ್ದೇನೆಂತಂದರೆ ಈ ಫುಡ್ ಡೆಲಿವರಿ ಡೆಲಿವರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ವಿಶೇಷ ಚೇತನ ಬಂಧುಗಳಿಗೆ ಈ 32,000 ವಾರ್ಷಿಕ ಆದಾಯ ಭಾಳ ಹೊಡೆತ ಕೊಡ್ತಕ್ಕಂಥ ವಿಚಾರ ಇದೆ. ಯಾಕಂತಂದರೆ ಇವತ್ತು ನಾವು ನೋಡ್ತಾ ಇರೋದು ಫುಡ್ ಡೆಲಿವರಿ ಆದಾಗ ಎಲ್ಲರೂ ಸಣ್ಣ ಪುಟ್ಟ ಏನು ಫುಡ್ ಡೆಲಿವರಿ ಆ್ಯಪ್ಗಳಿದಾವಲ್ಲ
ಅಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶೇಷಚೇತನರಿಗೆ ಪ್ರತಿಯೊಂದನ್ನು ಆನ್ಲೈನಲ್ಲಿ ಪೇಮೆಂಟ್ ಆಗ್ತಾವೆ. ನಾವೆಲ್ಲ ನೋಡ್ತೀವಿ ಆನ್ಲೈನಲ್ಲಿ ಪೇಮೆಂಟ್ ಆಗಿ ಆನ್ಲೈನಲ್ಲೇ ಅವೆಲ್ಲ ಆಗ್ತಿರ್ತವೆ. ಇವು ವಿಶೇಷಚೇತನ ಬಂಧುಗಳಿಗೆ, ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಇದು ಅವರಿಗೆ ಹೊರತ ಕೊಡ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದೇ ನನ್ನ ಕಾಳಜಿ, ನನ್ನ ಒಂದು ಮನವಿ ಸರ್ಕಾರಕ್ಕೆ. ಯಾಕಂತಂದರೆ ಅವ್ರಿಗೆ ಇವಾಗ ಹಳ್ಳಿ ಬಿಟ್ಟು ಸಿಟಿಯಲ್ಲಿ ಸೇರಿ ನಮ್ಮ ಸ್ನೇಹಿತರು ಸಹಿತ ಸುಮಾರು ಜನ ಹಂಚ್ಕೊಳ್ತಾ ಇದ್ದಾರೆ. ಅವರು ಸುಮಾರು ಸಾಲದ ಬಾಧೆಯಿಂದ ಕುಟುಂಬ ನಿರ್ವಹಣೆ ಆಗದೆ ಈ ಸರ್ಕಾರ ಕೊಡ್ತಕ್ಕಂಥ 1400 ಮಾಶಾಸನ ಸಾಲದೇ ಬೆಂಗಳೂರಂಥ ಸಿಟಿಯಲ್ಲಿ ಈ ಸಣ್ಣ ಪುಟ್ಟ ಆ್ಯಪ್ ಫುಡ್ ಡೆಲಿವರಿ ಆ್ಯಪ್ಗಳಲ್ಲಿ ಕೆಲಸ ಮಾಡೋಕ್ಕೆ ಹೋಗಿ ಅವರು ಅನೇಕ ಸಮಸ್ಯೆಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಫುಡ್ ಡೆಲಿವರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಪೇಮೆಂಟ್ ಆಗೋದು ಆನ್ಲೈನಲ್ಲಿ ಪೇಮೆಂಟ್ ಆದರೆ ಅವ್ರು ತಿಂಗಳಿಗೆ ಏನೋ ಒಂದು ದುಡಿತಾರೆ ಅಂತಂದರೆ ಒಂದು ತಿಂಗಳಿಗೆ ಒಂದು 10,000 15,000 ಪೇಮೆಂಟ್ ಹಾಕೋಬೇಕು, ನಮ್ಮ ಕುಟುಂಬ ನಿರ್ವಹಣೆ ಮಾಡಬೇಕು, ನಮ್ಮ ಕುಟುಂಬಕ್ಕೆ ಆಸರೆ ಆಗಬೇಕು ಅನ್ನೋ ವಿಚಾರ ಇಟ್ಕೊಂಡು ಅವ್ರು ಹೋಗಿರ್ತಾರೆ. ಬಟ್ ಇಲ್ಲಿ ತಿಂಗಳಿಗೆ 10,000-15,000 ಅವರು ಏನೋ ವೇತನ ಅವ್ರಿಗೆ ಪಡಿತಾ ಇದ್ದರೆ ಅಥವಾ ಅವ್ರಿಗೆ ಏನಾದರೂ ಕಮಿಷನ್ ಬರೋ ಹಾಗಿದ್ರೆ ಅದು ವಾರ್ಷಿಕವಾಗಿ ಸುಮಾರು ಲಕ್ಷದವರೆಗೆ ಅದು ಬಂದು ನಿಲ್ತದೆ. ಅಂದಾಗ ಒಬ್ಬ ಅಂಗವಿಕಲನಿಗೆ ಸ್ವಯಂ ದುಡಿದು ಕುಟುಂಬ ನಿರ್ವಹಣೆ ಮಾಡೋಕ್ಕೂ ಸರ್ಕಾರ ಬಿಡ್ತಾ ಇಲ್ಲ, ಮತ್ತು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಕೊಡ್ತಕ್ಕಂಥ ಮಾಶಾಸನಕ್ಕೆ ಈ ಒಂದು ಕಡಿತಗೊಳಿಸ್ತಕ್ಕಂಥ ಮತ್ತು ಈ ಥರ 32,000 ವಾರ್ಷಿಕ ಆದಾಯ ಇರಬೇಕನ್ನೋದನ್ನು ಹೇರಿಕೆ ಮಾಡಿದ್ದು ಇದು ಒಂದು ರೀತಿಯಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಹಾಗೆ ಆಗ್ತಾಯಿದೆ. ಯಾಕಂದ್ರೆ ದುಡಿಯೋ ಒಂದು ಮನಸ್ಸಿರುವಂಥ ವಿಶೇಷಚೇತನರಿಗೆ ಈ ಫುಡ್ ಡೆಲಿವರಿ ಅಥವಾ ಸಣ್ಣ ಪುಟ್ಟ ಡೆಲಿವರಿ ಏಜೆನ್ಸಿಯಲ್ಲಿ ಅಥವಾ ಕೊರಿಯರ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ವಿಶೇಷಚೇತನ ಬಂಧುಗಳಿಗೆ ಈ ಪೇಮೆಂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಆನ್ಲೈನ್ ಪೇಮೆಂಟ್ ಆದಾಗ ಅದನ್ನು ಸರ್ಕಾರ ಅದನ್ನು ಬ್ಯಾಂಕ್ ಈಗಾಗಲೇ ನಾವೆಲ್ಲ ನೋಡ್ತಾ ಇದ್ದೀವಿ. ಏಪ್ರಿಲ್ 1ರಿಂದ ಬದಲಾವಣೆ, ಬ್ಯಾಂಕ್ ನಿಯಮಗಳಲ್ಲಿ ಬದಲಾವಣೆ ಆಗಿರೋದನ್ನು ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಹಾಗೇನಾದರೂ ಈ ಒಂದು ನಮ್ಮ ವಿಶೇಷಚೇತನ ಬಂಧುಗಳಿಗೆ ಇದು ತೊಂದರೆ ಆದರೆ ನಿಜವಾಗಲೂ ನಮ್ಮ ಅಂಗವಿಕಲ ಬಂಧುಗಳು ಭಾಳ ತೊಂದರೆಗೊಳಗಾಗ್ತಾರೆ. ಅದಕ್ಕಾಗಿ ಸರ್ಕಾರ ಇದ್ರ ಬಗ್ಗೆ ಒಂದು ಗಂಭೀರವಾಗಿ ಆಲೋಚನೆ ಮಾಡಿ ಅನ್ಯಾಯ ಆಗಬಾರ್ದು ಅನ್ನೋ ವಿಚಾರ ಇಟ್ಟುಕೊಂಡು ಸರ್ಕಾರ ಒಂದು ಒಳ್ಳೆಯ ತೀರ್ಮಾನ ತಗೋಬೇಕು, ಆದಾಯ ಮಿತಿ ಹೆಚ್ಚಿಸಬೇಕು. ಜೊತೆಗೆ ಇಲ್ಲಿ ನಕಲಿ ಅಂಗವಿಕಲರು ಇರೋದನ್ನು ಕಡ್ಡಾಯವಾಗಿ ಸರ್ಕಾರ ಪರಿಶೀಲನೆ ಮಾಡಿ ಅದನ್ನು ಕಡಿತಗೊಳಿಸಬೇಕು. ಆ ನಕಲಿ ಅಂಗವಿಕಲರು ಇರ್ತಕ್ಕಂಥವ್ರನ್ನ ಕಡಿತಗೊಳಿಸಿ ಆ ಒಂದು ಅನುದಾನವನ್ನು ಈಗಾಗಲೇ ಏನು ಅನುದಾನ ಬರ್ತಾ ಇದೆ ಅದನ್ನು ಈ ನಮ್ಮ ನಿಜವಾದ ಅಂಗವಿಕಲರಿಗೆ ಅದನ್ನು ಹಂಚಿಕೆ ಮಾಡಿದ್ರೆ ನಿಜವಾಗಲೂ ನಮ್ಮ ಅಂಗವಿಕಲರಿಗೆ ಮಾಶಾಸನ ಹೆಚ್ಚಿಗಾಗ್ತದೆ. ಅದಕ್ಕಾಗಿ ಇಂಥ ಒಂದು ಸ್ವಯಂ ಉದ್ಯೋಗ ಅಥವಾ ಬೇರೆ ಎಲ್ಲೋ ಖಾಸಗಿಯಾಗಿ ಕೆಲಸ ಮಾಡ್ತಕ್ಕಂಥ ವಿಶೇಷಚೇತನರಿಗೆ ಈ ಒಂದು ಆದಾಯ ಮಿತಿ ಏನು ನಿಗದಿ ಮಾಡಿದೆ ಸರ್ಕಾರ, ಇದು ಈ ಒಂದು ವಿಶೇಷಚೇತನ ಬಂಧುಗಳಿಗೆ ಅಥವಾ ಎಲ್ಲೋ ಖಾಸಗಿಯಾಗಿ ಕೆಲಸ ಮಾಡ್ತಕ್ಕಂಥ ವಿಶೇಷಚೇತನ ಬಂಧುಗಳಿಗೆ ಇದು ಹೊಡೆತ ಕೊಡ್ಬೋದು ಅಂತಕ್ಕಂಥ ವಿಚಾರ ನನ್ನ ಮನಸ್ಸಲ್ಲಿ ಬಂತು. ಇದರ ಬಗ್ಗೆ ಸಂಘಟಕರು ಆಮೇಲೆ ನಮ್ಮ ಸಮುದಾಯದಲ್ಲಿ ಮುಖಂಡರು ಏನು ಕೆಲಸ ಮಾಡ್ತಾ ಇದ್ರಿ ವಿಶೇಷಚೇತನ ಈ ಒಂದು ಸಮುದಾಯಕ್ಕೆ ಅವರೆಲ್ಲರೂ ಸರ್ಕಾರ ಗಮನಕ್ಕೆ ತರಬೇಕು. ಇಂಥ ಸಂದರ್ಭದಲ್ಲಿ ಅಂಗವಿಕಲ ಕುಟುಂಬಗಳಿಗೆ ಭಾಳ ಹೊಡೆತ ಕೊಡ್ತದೆ. ಅದನ್ನು ಸರ್ಕಾರ ಗಮನಕ್ಕೆ ತಂದು ಇಲ್ಲಿ ಆದಾಯ ಮಿತಿ ಹೆಚ್ಚಿಸಬೇಕು ಒಂದು. ಮತ್ತು ಈ ಸಾಮಾಜಿಕ ಭದ್ರತಾ ಯೋಜನೆ ಇದು ಸರ್ಕಾರ ಕೊಡ್ತಕ್ಕಂಥ ಯೋಜನೆ. ಇವರಿಗೆ ಎಲ್ಲ ಬೇರೆ ಎಲ್ಲೋ ದುಡಿದು ಹಣ ಗಳಿಕೆ ಮಾಡಿದ್ರು ಅಥವಾ ವೇತನ ಪಡೆದ್ರು ಸಹಿತ ಇದು ಅವನ ಕುಟುಂಬಕ್ಕೆ ಭದ್ರತೆಯಾಗಿ ಸರ್ಕಾರ ಕೊಡ್ತಕ್ಕಂಥ ಯೋಜನೆಯನ್ನು ಆಗಿ ಅದನ್ನು ಬದಲಾವಣೆ ಮಾಡಬೇಕು. ಅವರು ಏನೇ ಕೆಲಸ ಮಾಡಿದ್ರು ಅವರಿಗೆ ಆದಾಯ ಎಷ್ಟೇ ಬಂದರೂ ದುಡಿದು ಪಡೆದ್ರು ಸಹಿತ ಅವರಿಗೆ ಅದನ್ನು ಇಲ್ಲಿ ಪರಿಗಣಿಸಿದ್ದಾನೆ. ಇದು ಒಂದು ಯೋಜನೆ. ಅಂಗವಿಕಲರಾಗಿ ಇವರು ಹುಟ್ಟಿದ್ದಾರೆ. ಇವರು ಅಂಗವಿಕಲರಾಗಿರೋದರಿಂದ ಸರ್ಕಾರ ಇವರಿಗೆ ಸಾಮಾಜಿಕ ಭದ್ರತೆ ಒಂದು ನೀಡುವಂಥ ನಿಟ್ಟಿನಲ್ಲಿ ಈ ಒಂದು ಯೋಜನೆ ನಾವು ಕೊಡ್ತಾ ಇದ್ದೀವಿ ಅನ್ನೋ ಮನಸ್ಥಿತಿ ಒಳಗೆ ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ಅಂಗವಿಕಲರ ಬಂಧುಗಳಿಗೆ ಈ ಒಂದು ಆದಾಯ ಮಿತಿಯನ್ನು ಹೆಚ್ಚಿಸಬೇಕು. ಮತ್ತು ಈ ಆದಾಯ ಮಿತಿಯಲ್ಲಿ ಇವರು ಪ್ರೈವೇಟ್ ಆಗಿ ಖಾಸಗಿಯಲ್ಲಿ ದುಡಿದು ಏನು ತಾವು ವೇತನ ಪಡಿತಾರಲ್ಲ ಆ ವೇತನಕ್ಕೆ ಇದನ್ನು ಪರಿಗಣಿಸದೇ ಇದು ಒಂದು ಯೋಜನೆ ಸಾಮಾಜಿಕ ಭದ್ರತಾ ಯೋಜನೆಯಾಗಿದ್ದು ಇದು ವಿಶೇಷಚೇತನರಾಗಿರುವ ಕಾರಣ ಇವರಿಗೆ ಸರ್ಕಾರ ಕೊಡ್ತಕ್ಕಂಥ ಸಹಾಯಧನ ಅಂತ ತಿಳಿದು ಇದನ್ನು ಕಾರ್ಯರೂಪಕ್ಕೆ ತರಬೇಕಂತೇಳಿ ಈ ಸಂದರ್ಭದಲ್ಲಿ ನನಗೆ ಬಂದ ಆಲೋಚನೆ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇದರ ಬಗ್ಗೆ ಸಂಘಟಕರು ಮುಖಂಡರು ಸರ್ಕಾರ ಗಮನ ಸೆಳೆಯಬೇಕು ಮತ್ತು ಇದರ ಬಗ್ಗೆ ಸರ್ಕಾರದಲ್ಲಿ ಈ ಒಂದು ಆದಾಯ ಮಿತಿ ಬದಲಾವಣೆ ತರ್ತಕ್ಕಂಥ ಪ್ರಯತ್ನ ಆಗಬೇಕಂತೇಳಿ ಈ ಒಂದು ವರದಿ ತಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ದಯವಿಟ್ಟು ಬಂಧುಗಳೇ ಈ ವರದಿ ತಾವೆಲ್ಲರೂ ಕೇಳಿ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಂಡು ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಆಗಬೇಕಂತೇಳಿ ತಮಗೆಲ್ಲ ಕೇಳಿಕೊಂಡು ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.